ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಇವರ ಒಂದು ನಿರ್ದೇಶನದ ಮೇರೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೀದರ್ ವತಿಯಿಂದ ಬೀದರ್ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ದಿನಾಂಕ 14/12/2024ರಂದು ರಾಷ್ಟ್ರೀಯ ಲೋಕಾದಾಲತನ್ನು ಹಮ್ಮಿಕೊಳ್ಳಲಾಗಿತ್ತು. ಸದರಿ ಲೋಕಾದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ಒಟ್ಟು 73,628 ಪ್ರಕರಣಗಳನ್ನು ಸದರಿ ಲೋಕಾದಾಲತ್ನಲ್ಲಿ ಇತ್ಯರ್ಥಗೊಳಿಸಲಾಗಿದೆ. ಹಾಗೂ ರೂಪಾಯಿ 23,43,28,647 ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ. ಸದರಿ 73,628 ಪ್ರಕರಣಗಳಲ್ಲಿಯ ನ್ಯಾಯಾಲಯದಲ್ಲಿ ಬಾಕಿ ಇರತಕ್ಕಂಥ 10,191 ಪೆಂಡಿಂಗ್ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು, ನ್ಯಾಯಾಲಯದಲ್ಲಿ 13,16,69,342 ರೂಪಾಯಿಗಳನ್ನು ವಸೂಲಾತಿ ಮತ್ತು ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ. ಹಾಗೂ ಜಿಲ್ಲೆಯಾದ್ಯಂತ 63,437 ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಸದರಿ ಲೋಕಾದಾಲತ್ನಲ್ಲಿ ಇತ್ಯರ್ಥಗೊಳಿಸಲಾಗಿದೆ. ಅದರಂತೆ 10,26,59,305 ರೂಪಾಯಿಗಳನ್ನು ವಸೂಲಾತಿ ಮತ್ತು ಪರಿಹಾರವನ್ನು ಒದಗಿಸಲಾಗಿದೆ. ಮತ್ತು ಸದರಿ ವ್ಯಾಜ್ಯಪೂರ್ವ ಪ್ರಕರಣಗಳಲ್ಲಿ ಬಾಕಿ ಇರುವ ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನು ನೀರಿನ ಕರ ಕುರಿತು ಸರ್ಕಾರಕ್ಕೆ ಒಂದು ವಸೂಲಾತಿಯನ್ನು ನಾವು ಪ್ರಾಧಿಕಾರ ವತಿಯಿಂದ ಒದಗಿಸಲಾಗಿದೆ. ಮತ್ತು ಜಿಲ್ಲೆಯಾದ್ಯಂತ ಸದರಿ ಲೋಕಾದಾಲತ್ನಲ್ಲಿ ವೈವಾಹಿಕ ವ್ಯಾಜ್ಯ ಪ್ರಕರಣಗಳು ಇತ್ಯರ್ಥಗೊಳಿಸಿ ರಾಜ್ಯ ಸಂಧಾನದ ಮೂಲಕ 3 ದಂಪತಿಗಳನ್ನು ಸದರಿ ಲೋಕಾದಾಲತ್ನಲ್ಲಿ ಒಂದುಗೊಳಿಸಿದ್ದೇವೆ. ಮತ್ತು ಈ ಒಂದು ಲೋಕಾದಾಲತ್ನಲ್ಲಿ ಯಶಸ್ವಿಗೊಳಿಸಲು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲು ಸಹಕರಿಸಿದ ಎಲ್ಲ ಇಲಾಖೆ ಅಧಿಕಾರಿಗಳಿಗೂ ಹಾಗೂ ಜಿಲ್ಲೆಯಾದ್ಯಂತ ಹೆಚ್ಚಿನ ಪ್ರಚಾರ ಕೈಗೊಂಡ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಈ ಒಂದು ಪ್ರಾಧಿಕಾರದ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.